आज से हर भारतवासी को अपने लोकल के लिए वोकल बनना है। ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ಆಪರೇಷನ್ ಸಿಂಧೂರ್ ನಂತರ ಭಾರತ ಉಗ್ರವಾದವನ್ನ ಮಟ್ಟ ಹಾಕಿಬಿಡ್ತು. ಇನ್ನು ಮುಂದೆ ಪಾಪಿ ಪಾಕಿಸ್ತಾನ ಭಾರತದ ತಂಟೆಗೆ ಬರೋದೇ ಇಲ್ಲ. ಪ್ರಧಾನಿ ಮೋದಿ ಕೊಟ್ಟ ಬಿಗ್ ವಾರ್ನಿಂಗ್ ನಂತರ ಪಾಕ್ ಘಡಘಡ ನಡುಗಿ ಹೋಗಿದೆ ಅಂತಾನೆ ಭಾರತದ ಪ್ರತಿಯೊಬ್ಬ ಪ್ರಜೆಯು ಅಂದುಕೊಂಡಿದ್ದೀವಿ. ಅದರಲ್ಲೂ ಬಾಡಿಗೆ ಭಾಷಣಕಾರರು ಕೂಡ ಇದನ್ನೇ ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಪ್ರಚಾರ ಮಾಡಿಕೊಂಡು ತಿರುಗಾಡ್ತಿದ್ದಾರೆ. ಆದ್ರೆ ಮೋದಿ ಸರ್ಕಾರ ಸೇರಿದಂತೆ ಇಡೀ ದೇಶವೇ ಒಂದು ಅತಿ ದೊಡ್ಡ ಆಘಾತಕಾರಿಯಾದ ಸತ್ಯ ಸಂಗತಿಯನ್ನ ಮರೆತಿದೆ. ಇಷ್ಟಕ್ಕೂ ಆ ಸತ್ಯ ಏನು ಗೊತ್ತಾ? ಭಾರತದ ಬದ್ಧ ವೈರಿಯಾದ ಪಾಕಿಸ್ತಾನ ನೀರು ಹಾಕಿ ಪೋಷಿಸುತ್ತಿರೋ ಉಗ್ರವಾದಕ್ಕೆ ಭಾರತೀಯರಾದ ನಾವೇ ನಮಗೆ ಗೊತ್ತಿಲ್ಲದೆ ಹಣ ಕೊಡ್ತಿದ್ದೀವಿ ಎನ್ನುವುದು. ಪ್ರತಿಯೊಬ್ಬ ಭಾರತೀಯನ ಜೇಬಿನಿಂದಲೇ ಆ ಹಣ ಸದ್ದಿಲ್ಲದೆ ಪಾಕ್ ಉಗ್ರರು ಖರೀದಿಸುತ್ತಿರೋ ಮಾರಕಾಸ್ತ್ರಗಳಿಗೆ ಬಳಕೆಯಾಗುತ್ತಿವೆ ಎನ್ನುವುದು. ಹೌದು ಸ್ನೇಹಿತರೆ, ಇದೇನು ಕಪೋಲ ಕಲ್ಪಿತ ಕಥೆಯಲ್ಲ. ವಾಸ್ತವವಾಗಿ ಕಣ್ಮುಂದೆಯೇ ಇರುವ ನಗ್ನ ಸತ್ಯ. ಆ ಸತ್ಯ ಏನು ಅಂತ ತಿಳಿಯೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ನ ಲೈಕ್ ಅಂಡ್ ಫಾಲೋ ಮಾಡೋದು ಮರಿಬೇಡಿ. ಸ್ನೇಹಿತರೆ, ಪಾಕ್ ಉಗ್ರವಾದಕ್ಕೆ ಯಾವ ರೀತಿ ಭಾರತೀಯರ ಜೇಬಿನಿಂದ ಹಣ ಹೋಗುತ್ತಿದೆ ಅಂತ ವಿವರವಾಗಿ ತಿಳಿಯೋಕ್ಕೂ ಮುನ್ನ ಪ್ರಧಾನಿ ಮೋದಿ 2020 ಮೇ 12ರಂದು ಇಡೀ ದೇಶದ ಜನಕ್ಕೆ ಹೇಳಿದ್ದೇನು ಅಂತ ಒಮ್ಮೆ ನೀವೇ ಕೇಳಿ. आज से हर भारतवासी को अपने लोकल के लिए वोकल बनना है. ಆದ್ರೆ ಈಗ ವಾಸ್ತವದಲ್ಲಿ ನಾವು ಇದನ್ನ ಎಷ್ಟರ ಮಟ್ಟಿಗೆ ಪಾಲಿಸುತ್ತಿದ್ದೇವೆ, ಲೋಕಲ್ ವಸ್ತುಗಳನ್ನ ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡ್ತಿದ್ದೇವೆ ಎನ್ನುವುದೇ ಸದ್ಯ ನಮ್ಮ ಮುಂದಿರುವ ಪ್ರಶ್ನೆ. ಈ ಮಾತು ಯಾಕೆ ಹೇಳ್ತಿದ್ದೇವೆ ಗೊತ್ತಾ? ಅದಕ್ಕೆ ಕಾರಣವೇ ನಾವು ನಿತ್ಯ ಬಳಸುತ್ತಿರುವ ವಸ್ತುಗಳಲ್ಲಿ ಶೇಕಡ ಪಾಲು ವಸ್ತುಗಳು ಚೀನಾದ್ದೇ ಆಗಿವೆ. ಚೀನಾದ ಪಾಲಿಗೆ ಭಾರತ ಅತಿ ದೊಡ್ಡ ಮಾರ್ಕೆಟ್ ಆಗಿದೆ. ಮಷಿನರಿ, ಆರ್ಗ್ಯಾನಿಕ್ ಕೆಮಿಕಲ್ಸ್, ಪ್ಲಾಸ್ಟಿಕ್ ಸೇರಿದಂತೆ ಐರನ್ ಅಂಡ್ ಸ್ಟೀಲ್ ಅನ್ನು ಭಾರತ ಇವತ್ತಿಗೂ ಚೀನಾದಿಂದ ಅತಿ ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುತ್ತಿದೆ. ಅದರಲ್ಲೂ 2020 ನಂತರವಂತೂ ಚೀನಾದಿಂದ ಆಮದು ಪ್ರಮಾಣ ಜಾಸ್ತಿ ಆಗುತ್ತಲೇ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ 2020ರಲ್ಲಿ $66.7 ಬಿಲಿಯನ್ ಅಂದ್ರೆ 5 ಲಕ್ಷ ಕೋಟಿಯಷ್ಟು ಮೌಲ್ಯದ ವಸ್ತುಗಳು ಚೀನಾದಿಂದ ಭಾರತಕ್ಕೆ ಆಮದಾಗಿತ್ತು. ಅದೇ 2021ರಲ್ಲಿ $96.4 ಬಿಲಿಯನ್ ಅಂದ್ರೆ 9 ಲಕ್ಷ ಕೋಟಿಗೂ ಅಧಿಕ ಮೌಲ್ಯದ ಚೀನಾ ವಸ್ತುಗಳು ಭಾರತಕ್ಕೆ ಆಮದಾಗಿತ್ತು. ಇನ್ನು 2022ರಲ್ಲಿ $119 ಬಿಲಿಯನ್ ಅಂದ್ರೆ 10 ಲಕ್ಷ ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನ ಭಾರತ ಆಮದು ಮಾಡಿಕೊಂಡಿದೆ. 2023ರಲ್ಲಿ $118 ಬಿಲಿಯನ್ ಅಂದ್ರೆ 10 ಲಕ್ಷ ಕೋಟಿಗೂ ಅಧಿಕ ಮೌಲ್ಯದ ಚೀನಾ ವಸ್ತುಗಳು ಭಾರತಕ್ಕೆ ಆಮದಾಗಿವೆ. 2024ರಲ್ಲಿ $127.7 ಬಿಲಿಯನ್ ಅಂದ್ರೆ 12 ಲಕ್ಷ ಕೋಟಿ ಮೌಲ್ಯದ ವಸ್ತುಗಳನ್ನ ಭಾರತ ಆಮದು ಮಾಡಿಕೊಂಡಿದೆ. 2025ರಲ್ಲಿ ಇಲ್ಲಿಯವರೆಗೂ ಅಂದ್ರೆ ಮೊದಲ 3-4 ತಿಂಗಳಲ್ಲಿ ಬರೋಬ್ಬರಿ $31.78 ಬಿಲಿಯನ್ ಅಂದ್ರೆ 2 ಲಕ್ಷ ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನ ಭಾರತ ಚೀನಾದಿಂದ ಆಮದು ಮಾಡಿಕೊಂಡಿದೆ. ಕೆಲವು ವರದಿಗಳ ಪ್ರಕಾರ 2025ರ ಅಂತ್ಯದ ವೇಳೆಗೆ ಚೀನಾ ಭಾರತಕ್ಕೆ ಮತ್ತೆ 10 ಲಕ್ಷ ಕೋಟಿ ಮೌಲ್ಯದ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡಲಿದೆ ಎಂದು ಅಂದಾಜಿಸಲಾಗಿದೆ. ಹೀಗೆ ಭಾರತಕ್ಕೆ ಆಮದು ಆಗುತ್ತಿರೋ ಚೀನಾದ ವಸ್ತುಗಳ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗುತ್ತಲೇ ಇವೆ. ಇನ್ನು ಭಾರತದಲ್ಲಿ ಚೀನಾ ಪ್ರಾಡಕ್ಟ್ಸ್ ಹೆಚ್ಚು ಬೇಡಿಕೆ ಇರುವುದರಿಂದ ಅದನ್ನ ದಿಢೀರಂತ ನಿಲ್ಲಿಸೋಕೂ ಸಾಧ್ಯವಿಲ್ಲ. ಒಂದು ವೇಳೆ ಹಾಗೆ ನಿಲ್ಲಿಸಿದ್ರೆ ಆ ವಸ್ತುಗಳ ಬೆಲೆ ಗಗನಕ್ಕೇರುತ್ತೆ. ಅದರಿಂದ ಭಾರತದ ಮಾರುಕಟ್ಟೆಯಲ್ಲಿ ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಇದಕ್ಕಿರೋ ಏಕೈಕ ಮಾರ್ಗ ಅಂದ್ರೆ ಭಾರತೀಯರು ಚೀನಾ ವಸ್ತುಗಳ ಮೇಲೆ ಅವಲಂಬಿತರಾಗೋದನ್ನ ಸ್ವ ಇಚ್ಛೆಯಿಂದಲೇ ನಿಲ್ಲಿಸಬೇಕು. ದೇಶಿ ವಸ್ತುಗಳ ಉಪಯೋಗಕ್ಕೆ
ಹೆಚ್ಚು ಒತ್ತು ಕೊಡಬೇಕು. ಮಕ್ಕಳ ಆಟಿಕೆಗಳಿಂದ ಹಿಡಿದು ಔಷಧಿ ಉದ್ಯಮದವರೆಗೂ ಎಲ್ಲವೂ ದೇಶೀಯ ವಸ್ತುಗಳ ಬಳಕೆಗೆ ಜನ ಮುಂದಾಗಬೇಕು. ಇದು ಸಾಧ್ಯವಾದರೆ ಮಾತ್ರ ಭಾರತದ ಮಾರುಕಟ್ಟೆ ಮೇಲಿರುವ ಚೀನಾದ ಪ್ರಾಬಲ್ಯವನ್ನ ತಪ್ಪಿಸಬಹುದು. ಚೀನಾ ವಸ್ತುಗಳನ್ನ ನಾವು ಏಕೆ ಬಾಯ್ಕಟ್ ಮಾಡಬೇಕು ಅಂದ್ರೆ, ನಾವು ಖರೀದಿಸೋ ಪ್ರತಿ ಚೀನಾ ವಸ್ತುವಿಗೆ ಕೊಡೋ ಹಣದಲ್ಲೇ ಚೀನಾ ಪಾಕಿಸ್ತಾನಕ್ಕೆ ಫಂಡ್ಸ್ ನೀಡುತ್ತೆ. ಆ ಫಂಡ್ಸ್ ಅನ್ನ ಪಾಕ್ ಉಗ್ರವಾದ ಪೋಷಿಸೋಕೆ ಬಳಸುತ್ತೆ. ಇನ್ನು ಪಾಕಿಸ್ತಾನದಲ್ಲಿ ಚೀನಾ ಪಾಕ್ ಎಕನಾಮಿಕ್ ಕಾರಿಡಾರ್ ನಿರ್ಮಾಣಕ್ಕೆ ಲಕ್ಷಾಂತರ ಕೋಟಿಯನ್ನ ಚೀನಾ ಸುರಿತಿದೆ. ಇದು ಸಾಲದು ಅಂತ ಪಾಕ್ ಕೇಳಿದಾಗಲೆಲ್ಲ ಲಕ್ಷ ಕೋಟಿಗಳಷ್ಟು ಸಾಲವನ್ನ ಚೀನಾ ನೀಡುತ್ತಿದೆ. ಹೀಗೆ ಚೀನಾದಿಂದ ಪಾಕಿಸ್ತಾನ ಪಡೆಯೋ ಪ್ರತಿಯೊಂದು ರೂಪಾಯಿಯಲ್ಲೂ ತನ್ನ ದೇಶದಲ್ಲಿ ಅಭಿವೃದ್ಧಿ ಮಾಡೋದಕ್ಕಿಂತ ಹೆಚ್ಚಾಗಿ ಉಗ್ರವಾದಕ್ಕೆ ಬಳಸುತ್ತಿರುವುದು ರಹಸ್ಯವಾಗೇನೂ ಉಳಿದಿಲ್ಲ. ಸ್ನೇಹಿತರೆ, ಚೀನಾದೊಂದಿಗಿನ ವ್ಯಾಪಾರ ಸಂಬಂಧ ಭಾರತದ ಪಾಲಿಗೆ ಮಗ್ಗಲಲ್ಲಿರೋ ಮುಳ್ಳಿನಂತೆ. ಒಂದು ಕಡೆ ನಮ್ಮೊಂದಿಗೆ ಲಕ್ಷ ಕೋಟಿಗಟ್ಟಲೆ ವ್ಯಾಪಾರ ಮಾಡಿ ಅದರಿಂದ ಬಂದ ಲಾಭದಲ್ಲೇ ಪಾಕಿಸ್ತಾನಕ್ಕೆ ಫಂಡ್ಸ್ ನೀಡಿ ಪಾಕ್ ಅನ್ನು ಭಾರತದ ವಿರುದ್ಧ ಎತ್ತಿಕಟ್ಟೋ ಕೆಲಸ ಹಿಂಬಾಗಿಲಿನಿಂದ ಚೀನಾ ಮಾಡ್ತಾ ಇದೆ. ಚೀನಾದ ಈ ಕುತಂತ್ರ ಬುದ್ಧಿಗೆ ಬ್ರೇಕ್ ಹಾಕಬೇಕು ಅಂದ್ರೆ ಭಾರತ ಸರ್ಕಾರ ಒಂದು ಮಹತ್ವದ ಹೆಜ್ಜೆ ಇಡಬೇಕು. ಚೀನಾದಿಂದ ಆಮದು ಆಗುವ ವಸ್ತುಗಳನ್ನ ಸ್ಥಳೀಯವಾಗಿ ಉತ್ಪಾದಿಸಲು ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಾಣಕ್ಕೆ ಒತ್ತು ಕೊಡಬೇಕು. ಅದರಲ್ಲೂ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಹೆಚ್ಚು ಒತ್ತು ಕೊಡಬೇಕು. ಯಾಕಂದ್ರೆ ಕಳೆದ 2024-25ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದಿಂದ UDYAM ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗಿದ್ದ 35,567 ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಸ್ಥಗಿತಗೊಂಡಿವೆ. ಕಳೆದ ವರ್ಷ ಅಂದ್ರೆ 2023-24ನೇ ಸಾಲಿಗೆ ಹೋಲಿಸಿದ್ರೆ ಈ ವರ್ಷ ದುಪ್ಪಟ್ಟು ಪ್ರಮಾಣದಲ್ಲಿ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಸ್ಥಗಿತಗೊಂಡಿವೆ. ಅಷ್ಟೇ ಅಲ್ಲ, 2020ರಲ್ಲಿ ಬರೋಬ್ಬರಿ 75,000 ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಆರ್ಥಿಕ ಸಂಕಷ್ಟದಿಂದ ಸ್ಥಗಿತವಾಗಿತ್ತು. ಇನ್ನು ಈ ವಿವರಗಳನ್ನ ರಾಜ್ಯಸಭೆಯಲ್ಲಿ ನೀಡಿದ್ದು ಬೇರೆ ಯಾರೂ ಅಲ್ಲ, ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ MSME ಆದ ಶೋಭಾ ಕರಂದ್ಲಾಜೆ. ಇನ್ನು ಸ್ಥಳೀಯವಾಗಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಮತ್ತೆ ಜೀವ ಪಡಿಬೇಕು ಅಂದ್ರೆ ಕೇಂದ್ರ ಸರ್ಕಾರದ ತೆರಿಗೆ ನೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಬೇಕು. ಸಂಕಷ್ಟದಲ್ಲಿರೋ ಸಣ್ಣ ಗುಡಿ ಕೈಗಾರಿಕೆಗಳು, ಮಧ್ಯಮ ಕೈಗಾರಿಕೆಗಳಿಗೆ ಉತ್ತೇಜನ ಸಿಗಬೇಕು. ಉತ್ತಮ ಗುಣಮಟ್ಟದ ದೇಶಿ ವಸ್ತುಗಳ ಉತ್ಪಾದನೆಗೆ ಹೆಚ್ಚು ಪ್ರೋತ್ಸಾಹ ನೀಡಬೇಕು. ಅಷ್ಟೇ ಅಲ್ಲ, ನಾವು ಕೂಡ ದೇಶಿ ವಸ್ತುಗಳನ್ನೇ ಹೆಚ್ಚು ಖರೀದಿ ಮಾಡಬೇಕು. ಸ್ವದೇಶಿ ಆಂದೋಲನಾಭಿಯಾನಕ್ಕೆ ಮರುಜೀವ ನೀಡಬೇಕು. ಆಗ ಮಾತ್ರವೇ ಚೀನಾ ಎದುರು ಭಾರತ ಕೂಡ ಬಲಿಷ್ಠವಾಗಿ ನಿಲ್ಲೋಕೆ ಸಾಧ್ಯವಾಗುತ್ತೆ. ಚೀನಾದ ಮೇಲಿನ ಅವಲಂಬನೆ ಕೂಡ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗುತ್ತೆ. ಇದರಿಂದ ಪಾಕಿಸ್ತಾನಕ್ಕೆ ಚೀನಾ ನೀಡುವ ಫಂಡ್ಸ್ ಗಣನೀಯವಾಗಿ ಕಡಿಮೆಯಾಗುತ್ತೆ. ಫಂಡ್ಸ್ ಸಿಗಲಿಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಉಗ್ರವಾದ ಚಟುವಟಿಕೆಗಳಿಗೆ ಹಣ ಸುರಿಯೋದು ಕಡಿಮೆ ಮಾಡುತ್ತೆ. ಸ್ನೇಹಿತರೆ, ಒಂದು ಮಾತ್ರ ಸತ್ಯ, ಚೀನಾ ಮೇಲಿನ ಅವಲಂಬನೆಗೆ ಭಾರತ ಸಂಪೂರ್ಣವಾಗಿ ಬ್ರೇಕ್ ಹಾಕಲೇಬೇಕು. ಅದಕ್ಕೆ ಕೇಂದ್ರ ಸರ್ಕಾರ ಸ್ವದೇಶಿ ವಸ್ತುಗಳ ಉತ್ಪಾದನೆಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಸಣ್ಣ, ಮಧ್ಯಮ ಹಾಗೂ ಗುಡಿ ಕೈಗಾರಿಕೆಗಳ ಉತ್ಪನ್ನಗಳ ಮೇಲೆ ತೆರಿಗೆ ವಿನಾಯಿತಿ ಜೊತೆಗೆ ಆರ್ಥಿಕ ನೆರವು ಕೂಡ ಸಿಗುವಂತಾಗಬೇಕು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಭಾರತೀಯರಾದ ನಾವು ದೇಶಿ ವಸ್ತುಗಳ ಬಳಕೆಗೆ ಮೊದಲ ಆದ್ಯತೆ ನೀಡಬೇಕು. ಇಲ್ಲದೆ ಹೋದ್ರೆ ನಾವು ಖರೀದಿಸೋ ಪ್ರತಿ ಚೀನಾ ವಸ್ತುವಿಗೆ ನಮ್ಮ ಜೇಬಿನಿಂದ ನೀಡೋ ಹಣ ಪಾಕ್ ಪೋಷಿಸುತ್ತಿರೋ ಉಗ್ರವಾದಕ್ಕೆ ನೀರು ಸುರಿದಂತಾಗೋದು ಅಕ್ಷರಶಃ ಸತ್ಯ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.